ನಮಸ್ತೆ ಗೆಳತಿ, ನನ್ನ ಚಾನಲ್ ನಮಸ್ತೆ ಗೆಳತಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ. ಯಾಕಂತಂದ್ರೆ ಮಸಾಜ್ ಮಾಡುವುದರಿಂದ ಮಗುಗಾಗುವ ಪ್ರಯೋಜನಗಳು ಏನೇನಂತ ಹೇಳ್ತೀನಿ. ಮಸಾಜ್ ಏನೋ ಮಾಡ್ತಿರ್ತೀವಿ, ಬಟ್ ಅದರಿಂದ ಏನೆಲ್ಲ ಪ್ರಯೋಜನಗಳು ಆಗ್ತಾವಂತ ಗೊತ್ತಾದ್ರೆ ಇನ್ನೂ ಎಂಥ್ಯೂಸಿಯಾಸ್ಟಿಕ್ ಆಗಿ ಮತ್ತು ಒಂಥರ ಫನ್ ಥರ ಮಗು ಜೊತೆ ಒಂದು ಬಾಂಧವ್ಯನ ಗಟ್ಟಿ ಮಾಡ್ಕೊಳ್ಳೋ ಒಂದು ವೇ ಇದು. ಸೊ ಈ ದಾರಿನ ನಾವು ಸರಿಯಾಗಿ ಉಪಯೋಗಿಸ್ಕೊತೀವಿ. ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮಸಾಜ್ ಮಾಡುವುದರಿಂದ ಆಗುವ ಪ್ರಯೋಜನಗಳು ಯಾವುವು ಅಂತ ತಿಳಿಯೋದಕ್ಕಿಂತ ಮುಂಚೆ ಈ ಮಸಾಜ್ ಯಾವ ಸಮಯದಲ್ಲೇ ಮಾಡಿದ್ರೆ ಕರೆಕ್ಟಾಗಿ ಎಫೆಕ್ಟಿವ್ ರಿಸಲ್ಟ್ ಬರ್ತದ ಅನ್ನೋದನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತದ. ಯಾಕಂದ್ರೆ ಮಸಾಜ್ ಏನೋ ಮಾಡ್ತೀವಿ, ಆದರೆ ಸಿಕ್ಕ ಟೈಮ್ನಾಗ ಏನೋ ಟೆಕ್ನಿಕ್ ಇರಲಾರ್ದ ಮಾಡಿದ್ವಂದ್ರೆ ಅದ್ರದ್ದು ಏನು ಬೆನಿಫಿಟ್ಸ್ ಸಿಗಬೇಕಲ್ಲ, ಅದು ಲಾಭಗಳು ಕರೆಕ್ಟಾಗಿ ಸಿಗಂಗಿಲ್ಲ. ಹಾಗಾಗಿ ಮಸಾಜ್ ಮಾಡೋ ಟೈಮಿಂಗ್ನು ಇಂಪಾರ್ಟೆಂಟ್ ಆಗ್ತದೆ ಮತ್ತು ಮಸಾಜ್ ಮಾಡೋ ಟೆಕ್ನಿಕ್ನು ಇಂಪಾರ್ಟೆಂಟ್ ಆಗ್ತದೆ. ಟೆಕ್ನಿಕ್ ವಿಷಯಕ್ಕೆ ಬಂದ್ರೆ ಮನೆಯಲ್ಲಿರೋ ಹಿರಿಯರಿಗೆ ಗೊತ್ತೇ ಇರ್ತದೆ. ಅವರು ಎಷ್ಟೊಂದು ಬೇಬೀಸಿಗೆ ಮಾಡ್ತಾ ಬಂದಿರ್ತಾರೆ. ಸೊ ಆ ಟೆಕ್ನಿಕ್ ಅವರಿಗೆ ಗೊತ್ತಿರ್ತದೆ. ಆಮೇಲೆ ಮಸಾಜ್ ಮಾಡೋ ಟೈಮ್ ವಿಷಯಕ್ಕೆ ಬಂದ್ರೆ ಮಸಾಜ್ ಮಗುಗೆ ಹಾಲು ಉಣಿಸಿ ಏನಿಲ್ಲ ಅಂದ್ರೂ ಒಂದು ಹಾಫ್ ಆನ್ ಅವರ್ ಟು 40 ಮಿನಿಟ್ಸ್ ಆಗಿರಬೇಕು. 1 ಅವರ್ ಗ್ಯಾಪ್ ಇದ್ರೆ ನಡೀತದ. ಆಮೇಲೆ ಮತ್ತೆ ಮಗುಗೆ ಹಸು ಆಗಕ್ಕಿಂತ ಮುಂಚೆ ಆ ಮಧ್ಯದ ಟೈಮ್ ಏನು ಇರ್ತದಲ್ಲ, ಆ ಟೈಮಲ್ಲಿ ಮಗುಗೆ ಮಸಾಜ್ ಕೊಡೋದು ಸೂಕ್ತವಾದ ಸಮಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಗುಗೆ ಜಸ್ಟ್ ಅವಾಗೆ ಹಾಲು ಉಣಿಸಿದ ತಕ್ಷಣ ಮಸಾಜ್ ಮಾಡಕ್ಕೆ ಹೋದ್ವಿ ಅಂದ್ರೆ ಅದಕ್ಕೆ ತೊಂದರೆ ಆಗ್ತದೆ. ಕರೆಕ್ಟಾಗಿ ಮಸಾಜ್ ಮಾಡಿಸ್ಕೊಂಗಿಲ್ಲ, ಅಳಕ್ಕೆ ಸ್ಟಾರ್ಟ್ ಮಾಡ್ತದೆ, ಡಿಸ್ಕಂಫರ್ಟ್ ಆಗ್ತದೆ ಊಟ ಮಾಡಿದ ತಕ್ಷಣ ಮಸಾಜ್ ಮಾಡಕತ್ತರ. ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಡಬೇಕಾಗ್ತದೆ. ಆಮೇಲೆ ಮಗುಗೆ ಹಸಿವು ಇದ್ದಾಗ ನಾವೇನಾದರೂ ಮಸಾಜ್ ಮಾಡಕ್ಕೆ ಕೂತ್ರೆ ಅದಕ್ಕೆ ಹಸಿವಾಗಿರ್ತದೆ. ಸೊ ಮಸಾಜ್ ಸರಿಯಾಗಿ ಮಾಡಿಸ್ಕೊಳಂಗಿಲ್ಲ. ಸೊ ಅದರಿಂದ ಏನು ಬೆನಿಫಿಟ್ಸ್ ಆಗಬೇಕು ಅದನ್ನು ಅದಕ್ಕೆ ಸಿಗಂಗಿಲ್ಲ. ಹಾಗಾಗಿ ಒಂದು ಸೂಕ್ತವಾದ ಸಮಯ ಯಾವುದಪ್ಪ ಅಂದರೆ ಈ ಎರಡೂ ಏನು ಮಗುಗೆ ಹಾಲು ಉಣಿಸಿ ಮತ್ತು ಮತ್ತೆ ಮಗುಗೆ ಹಸಿವಾಗೋ ಸಮಯ ಏನಿರ್ತವಲ್ಲ, ಅವೆರಡರದ್ದು ಸಮಯದ ಮಧ್ಯದ ಸಮಯ ಏನಿರ್ತದ ಆ ಸಮಯನ ನಾವು ಚೂಸ್ ಮಾಡಿಕೊಂಡು ಪ್ರತಿನಿತ್ಯ ಅದೇ ಸೇಮ್ ಟೈಮಿಗೆ ಮಸಾಜ್ ಮಾಡ್ತಾ ಬಂದ್ರೆ ಅವಾಗ ಮಗುಗ ಅದರದ್ದು ಏನು ಬೆನಿಫಿಟ್ಸ್ ಸಿಗ್ತದ ಆ ಬೆನಿಫಿಟ್ಸ್ ಕರೆಕ್ಟಾಗಿ ಎಫೆಕ್ಟಿವ್ ಆಗಿ ಸಿಗ್ತದ. ಈಗ ಒಂದೊಂದಾಗಿ ಮಸಾಜ್ ಮಾಡುವುದರಿಂದ ಮಗುಗಾಗುವ ಪ್ರಯೋಜನಗಳು ಏನೇನಂತ ಹೇಳ್ತೀನಿ. ಮೊದಲನೇದಾಗಿ ನಾನೇನು ಹೇಳಿದೆ ಫಸ್ಟಿಗೆ ಅಂತಂದ್ರೆ ಮಗುಗೆ ಪ್ರತಿನಿತ್ಯ ಸೇಮ್ ಟೈಮಿಂಗ್ ಮೇಂಟೈನ್ ಮಾಡಿರಿ, ಅದೇ ಟೈಮಿಂಗ್ ಮಸಾಜ್ ಮಾಡ್ತಾ ಬರ್ರಿ ಅಂತ. ಯಾಕೆ ಇದು ಸೇಮ್ ಟೈಮಿಂಗ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಅಂತಂದ್ರೆ ಮಗುಗೆ ಅದು ರೂಟೀನ್ ಡೆವಲಪ್ ಆಗ್ತದೆ. ಸೊ ಏನಾಗ್ತದಂದ್ರೆ ಮಗು ನಿದ್ದೆ ಮೇಲೆ ಇದು ಬಹಳ ಪರಿಣಾಮ ಬೀರ್ತದೆ. ಯಾವ ರೀತಿ ಅಂತಂದರೆ ಮಗು ನಿದ್ದೆ ಬಹಳ ಪ್ರಶಾಂತತೆಯಿಂದ ಸುಖದಿಂದ ಚಲೋ ನಿದ್ದೆ ಮಾಡ್ತದೆ ಲಾಂಗ್ ಟೈಮಲ್ಲಿ. ಆ್ಯಕ್ಚುಲಿ ಇದು ನ್ಯೂ ಬಾರ್ನ್ ಬೇಬೀಸ್ ಏನು ಇರ್ತಾವ ಅವಾಗ ನವಜಾತ ಶಿಶುಗಳ ಸರಿಯಾಗಿ ಮಲ್ಕೊತಿರಲ್ಲ. ಈಗ ತಾನೇ ಮಲಗಿಸಿದ್ದೆ ಮತ್ತು ಈಗ ಎದ್ಬಿಟ್ರು, ಇದೆಲ್ಲ ಭಾಳ ನಾವು ಅನುಭವಿಸ್ತಿರ್ತೀವಿ ನ್ಯೂ ಮಾಮ್ಸ್. ಸೊ ನ್ಯೂ ಮಾಮ್ಸ್ ಕ್ಯಾನ್ ರಿಲೇಟ್ ದಿಸ್. ಹೀಗೆ ಮಲಗಿಸಿದ್ದೆ ಮತ್ತೆ ಎದ್ಬಿಟ್ಟ ನನ್ನ ಮಗ ಅಥವಾ ಎದ್ಬಿಟ್ಲು ನನ್ನ ಮಗಳು ಅಂತ ಈ ಥರ ಇದ್ದೇ ಇರ್ತದೆ ಕಾಮನ್ ಕಂಪ್ಲೇಂಟ್. ಸೊ ಯಾವಾಗ ನಾವು ಮಸಾಜ್ ಮಾಡಿ ಮಲಗಿಸ್ತೀವಲ್ಲ, ಮಸಾಜ್ ಮಾಡಿ ಸ್ನಾನ ಹಾಕಿ ಮಲಗಿಸ್ತೀವಲ್ಲ, ಅವಾಗ ಲಾಂಗ್ ಟೈಮಲ್ಲಿ ನಿಮಗೆ ಒಂದು ಲಾಂಗ್ ಸ್ಟ್ರೆಚ್ ಫ್ರೀ ಟೈಮ್ ಸಿಗ್ತದೆ. ಅದರಲ್ಲೂ ಟ್ವಿನ್ ಮಾಮ್ಸ್ ಲೈಕ್ ನನಗೇನಾಗಿತ್ತು ಆ ಥರ ಲಾಂಗ್ ಸ್ಟ್ರೆಚಲ್ಲಿ ಟೈಮ್ ಸಿಗೋದು ಭಾಳ ಮುಷ್ಕಿಲಾಗಿತ್ತು. ಸೊ ಈ ಮಸಾಜ್ ಹೆಲ್ಪ್ಡ್ ಮೀ ಇನ್ ದ್ಯಾಟ್ ವೇ. ಮಸಾಜ್ ಮಾಡಿ ಮಲಗಿಸಿದಾಗ ಲಾಂಗ್ ಸ್ಟ್ರೆಚಲ್ಲಿ 1.5 ಅವರ್ ಎದ್ದೇಳ್ತಿದೆ ಇಲ್ಲ ಮಕ್ಕಳು, 1.5 ತಾಸು 2 ತಾಸು ಸ್ವಲ್ಪ ನನಗೆ ಫ್ರೀ ಟೈಮ್ ಸಿಗ್ತಿತ್ತು ಕಂಟಿನ್ಯೂಸ್ ಆಗಿ. ಸೊ ಅದು ನಿದ್ದೆ ಚೆನ್ನಾಗಿ ಮಾಡೋಕ್ಕೆ ಲಾಂಗ್ ಸ್ಟ್ರೆಚಲ್ಲಿ ಸುಖದಿಂದ ಒಂದು ಪ್ರಶಾಂತತೆಯಿಂದ ನಿದ್ದೆ ಮಾಡೋಕ್ಕೆ ಮಸಾಜ್ ಹೆಲ್ಪ್ ಮಾಡ್ತದೆ ಮಗುಗೆ. ಡೆಫಿನೆಟ್ಲಿ ಮಗುದು ಸ್ಲೀಪಿಂಗ್ನು ಇಂಪ್ರೂವ್ ಮಾಡ್ತದ. ನಾವೊಂದು ಮಗುದು ಒಂದು ಸ್ಲೀಪ್ ಪ್ಯಾಟರ್ನು ಸೆಟ್ ಮಾಡ್ದಂಗೆ ಆಗ್ತದ. ಈ ಮಗುದು ನಿದ್ದೆ ಮಾಡ್ಸಕ್ಕೆ ಭಾಳ ಬಡ್ದಾಡ್ತಿರ್ತೀವಿ ನ್ಯೂ ಮಾಮ್ಸ್. ಸೊ ಇದಕ್ಕೂ ನಾನು ಒಂದು ಕೆಲವು ಟಿಪ್ಸ್ನ ಶೇರ್ ಮಾಡಿದ್ದೇನೆ, ಒಂದು ಸಪ್ರೇಟ್ ವಿಡಿಯೋ ಮಾಡಿ. ಆ ವಿಡಿಯೋದ ಲಿಂಕ್ ನಾನು ಕೆಳಗೆ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ, ಬೇಕಂದ್ರೆ ನೀವು ಆ ವಿಡಿಯೋನ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಏನಂದರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಮಸಾಜದು ಸರಿಯಾದ ಟೆಕ್ನಿಕಲ್ ಮಾಡಿದ್ರೆ ಅದರಿಂದ ಏನು ಬೆನಿಫಿಟ್ ಸಿಗ್ತದೆ ಅದು ಕರೆಕ್ಟಾಗಿ ಸಿಗ್ತದಂತ. ಟೆಕ್ನಿಕ್ ಅಂತ ಯಾಕೆ ಹೇಳಿದೆ ಅಂತಂದರೆ, ಈಗ ಮಗು ಹೊಟ್ಟೆ ಭಾಗದಲ್ಲಿ ರೌಂಡಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿದ್ರೆ ಮಗುಗೇನು ಹಾಲು ಕುಡಿಸಿರ್ತೀವಲ್ಲ, ಸೊ ಅದು ಕರೆಕ್ಟಾಗಿ ಡೈಜೆಷನ್ ಆಗೋಕ್ಕೆ ಹೆಲ್ಪ್ ಮಾಡ್ತದೆ. ಆಮೇಲೆ ಈ ರೀತಿ ಮಗುದು ಹೊಟ್ಟೆ ಭಾಗದಿಂದ ಕೆಳಗಡೆ ಈ ರೀತಿ ಮಸಾಜ್ ಮಾಡೋದ್ರಿಂದ ಏನಾಗ್ತದೆ, ಕನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಪ್ರಾಬ್ಲಮ್ ಕೂಡ ಆಗಂಗಿಲ್ಲ. ಆಮೇಲೆ ಮಗುದು ಕಾಲುಗಳು ಸೈಕ್ಲಿಂಗ್ ಹೆಂಗೆ ಮಾಡ್ತಾರಲ್ಲ ಆ ಥರ ಮೇಲೆ ಕೆಳಗೆ ಮಾಡೋದ್ರಿಂದನೂ ಡೈಜೆಷನ್ ಇಶ್ಯೂಸ್ ಏನೇನು
ಏನಿರ್ತದ ಅಥವಾ ಮಲಬದ್ಧತೆ ಪ್ರಾಬ್ಲಮ್ ಏನಿರ್ತದ ಅದೆಲ್ಲ ರಿಸಾಲ್ವ್ ಆಗ್ತದೆ. ಸೊ ಇದೆಲ್ಲ ನಾವು ಮಸಾಜ್ ಮಾಡ್ತಿರ್ಬೇಕಾದ್ರೆ ಈ ರೀತಿ ಮಗುಗೆಲ್ಲ ಮಾಡಿಸ್ಬಹುದು. ಆಮೇಲೆ ನೆಕ್ಸ್ಟ್ ಏನಂದ್ರೆ ಮಗುದು ಮೇಲಿಂದ ಕೆಳಗ ಎಲ್ಲ ಕೈ ಕಾಲು ಮುಖ ಎಲ್ಲ ಕಡೆ ಚಂದ ಎಣ್ಣೆಯಿಂದ ಮಸಾಜ್ ಮಾಡ್ತಿರ್ತೀವಿ. ಸೊ ಚೆನ್ನಾಗಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಎಲ್ಲ ಮಸಾಜ್ ಮಾಡ್ತಾ ಬಂದಾಗ ಏನಾಗ್ತದ ಮಗುದ ಏನ್ ಮೂಳೆಗಳು ಇರ್ತಾವ ಅವು ಗಟ್ಟಿ ಆಗ್ಲಕ್ಕ ಹೆಲ್ಪ್ ಮಾಡ್ತದ. ನಾವು ಮಗುಗೆ ಯಾವ ಎಣ್ಣೆ ಬಳಸ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗ್ತದ. ಮಗುಗೂ ಒಂದು ಒಳ್ಳೆ ಬೇಬಿ ಮಸಾಜ್ ಆಯಿಲ್ ಎಷ್ಟೊಂದು ಸಿಗ್ತಾವೆ ಮಾರ್ಕೆಟಲ್ಲಿ. ಸೊ ಯಾವುದು ಚಲೋ ಅದ ಅದನ್ನ ಆಯ್ಕೆ ಮಾಡ್ಬೋದು. ಅಥವಾ ಕೊಕೊನಟ್ ಆಯಿಲ್ ಏನು ಸಿಗ್ತದಲ್ಲ ಅದನ್ನು ಭಾಳ ಚಲೋ. ಮಗುದು ಸ್ಕಿನ್ನಿಗೆ ಚಲೋ, ಸ್ಕಿನ್ನು ಗ್ಲೋ ಆಗಕ್ಕೆ, ಸ್ಕಿನ್ನಿಗೆ ಒಂದು ಒಳ್ಳೆ ಕಾಂಪ್ಲೆಕ್ಷನ್ ಬರಕ್ಕೆ ಮತ್ತು ಚರ್ಮ ಒಂದು ಆರೋಗ್ಯಕರವಾಗಿ ಇರಕ್ಕೆ ಈ ಎಣ್ಣೆ ಭಾಳನೇ ಯೂಸ್ ಆಗ್ತದೆ. ಸೊ ಚಲೋ ಇರೋ ಎಣ್ಣೆನ ಆಯ್ಕೆ ಮಾಡ್ಕೊರಿ ಬೇಬಿ ಮಸಾಜ್ ಮಾಡಕ್ಕೆ. ಆ ಎಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡಿದಾಗ ಬೇಬಿದು ಸ್ಕಿನ್ನು ಆರೋಗ್ಯಕರವಾಗಿ ಆಗಕ್ಕೆ, ಒಂದು ಸ್ಕಿನ್ನಿಗೆ ಗ್ಲೋ ಕೊಡಕ್ಕೆ ಹೆಲ್ಪ್ ಮಾಡ್ತದೆ. ಆಮೇಲೆ ನೆಕ್ಸ್ಟ್ ಏನಂದ್ರೆ ಮಗುಗ ಕೋಲಿಕ್ ಪ್ರಾಬ್ಲಮ್ ಎಲ್ಲ ಆಗೋ ಚಾನ್ಸಸ್ ಭಾಳನೇ ಇರ್ತದೆ ಈ ಟೈಮ್ನಾಗ. ಸೊ ಮಸಾಜ್ ಸರಿಯಾದ ಟೆಕ್ನಿಕಲ್ಲಿ ಕರೆಕ್ಟಾಗಿ ಮಾಡ್ತಿರ್ತೀವಲ್ಲ, ಎದೆ ಭಾಗದಲ್ಲೆಲ್ಲ ಕರೆಕ್ಟಾಗಿ ಮಾಡಿದಾಗ ಏನಾಗ್ತದೆ ಮಗುಗ ಕೋಲಿಕ್ ಪ್ರಾಬ್ಲಮ್ ಅಥವಾ ಕೋಲಿಕ್ ಇಶ್ಯೂ ಏನಾದರೂ ಫೇಸ್ ಮಾಡತ್ತಿತ್ತಂದ್ರೆ ಅದು ಕೂಡ ಸಾಲ್ವ್ ಆಗ್ತದೆ ಕರೆಕ್ಟಾಗಿ ಮಸಾಜ್ ಮಾಡೋದ್ರಿಂದ. ಈ ಕೋಲಿಕ್ ಅಂದ್ರೆ ಏನು, ಮಗುಗೆ ಏನಾದರೂ ಕೋಲಿಕ್ ಆದರೆ ಏನು ಮಾಡಬೇಕು ಅಂತೆಲ್ಲ ಇದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಮೇಲೆ ಐ ಬಟನ್ನಾಗೂ ಕೊಟ್ಟಿರ್ತೀನಿ. ಆ ವಿಡಿಯೋ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು. ಆಮೇಲೆ ನೆಕ್ಸ್ಟ್ ಏನಂದ್ರೆ ಈ ಮಸಾಜ್ ಮಗುದು ಎಮೋಷನಲ್ ಹೆಲ್ತ್ ಮೇಲೂ ಎಫೆಕ್ಟ್ ಮಾಡ್ತದ. ಅಂದ್ರೆ ಈಗ ಅಂದ್ರೆ ಕಿರಿಕಿರಿ ಎಲ್ಲ ಕಡಿಮೆ ಆಗ್ತದ. ಮಗು ಭಾಳನೇ ಕಿರಿಕಿರಿ ಅದು ಮಾಡಕತ್ತಿದ್ವು ಅಂತಂದ್ರೆ ಏನಕ್ಕೆ ಮಾಡ್ತಿರ್ತಾವ ಮಗು ಕಿರಿಕಿರಿ ಅಂತ ಕೆಲವೊಂದ್ಸಲ ಗೊತ್ತೇ ಆಗಂಗಿಲ್ಲ. ಸೊ ಈ ಮಸಾಜ್ ಮಾಡಿದಾಗ ಅವ್ರಿಗೊಂದ್ಸಲ ಒಂಥರ ಪೀಸ್ಫುಲ್ ಅನಿಸ್ತದ. ಸೊ ಮಗು ಕಿರಿಕಿರಿ ಕಡಿಮೆ ಆಗ್ತದ, ಶಾಂತತೆಯಿಂದ ಇರ್ತಾವ, ಮಗು ಒಂಥರ ಪ್ರಶಾಂತವಾಗಿ ಮಲಗ್ಬೇಕಾರನು. ಆದಷ್ಟು ಕಾಮ್ ಇರ್ಸಕ್ಕ ಈ ಮಸಾಜ್ ಹೆಲ್ಪ್ ಮಾಡ್ತದ. ಆಮೇಲೆ ಮಗುಗ ಮಸಾಜ್ ತಾಯಿ ಆದವಳೆ ಮಾಡಿದಾಗ ಏನಾಗ್ತದ, ತಾಯಿ ಮಗುವಿನ ಬಾಂಧವ್ಯ ಗಟ್ಟಿ ಆಗ್ತದ, ಹೆಚ್ಚಾಗ್ತದ. ಆಮೇಲೆ ಮಗು ಜೊತೆ ಒಂಥರ ಆರಾಮ್ಸೆ ಕಾಲ ಕಳಿಯಕ್ಕೆ ಇದು ಒಂದು ಮಸಾಜ್ ಮಾಡುವುದು ಒಂದು ವೇ ಅಂತಾನೆ ಹೇಳ್ಬಹುದು. ಆಮೇಲೆ ರೆಗ್ಯುಲರ್ ಆಗಿ ಬೇಬಿಗೆ ಮಸಾಜ್ ಕೊಡೋದ್ರಿಂದ ಮಗುದು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗ್ತದ. ಯಾಕಂದ್ರೆ ಮಸಾಜ್ ಮಾಡಿದಾಗ ಮಗು ಚಲೋ ಮಲ್ಕೊಂತದ. ಆಮೇಲೆ ಏನೇ ಡಿಸ್ಕಂಫರ್ಟ್ ಏನೇ ಇದ್ರೂ ಅದನ್ನೆಲ್ಲ ಹೋಗ್ಲಾಡಿಸ್ತದ ಮಸಾಜ್. ಸೊ ಇದರಿಂದ ಏನಾಗ್ತದ ಮಗುದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದ. ಆಮೇಲೆ ಮಗುದು ಅರಿವಿನ ಬೆಳವಣಿಗೆ ಅಥವಾ ಕಾಗ್ನೇಟಿವ್ ಫಂಕ್ಷನಿಂಗ್ ಇಂಪ್ರೂವ್ ಆಗಕ್ಕೂ ಈ ಮಸಾಜ್ ಹೆಲ್ಪ್ ಮಾಡ್ತದ. ಫೈನಲಿ ಕೊನೆಯದಾಗಿ ಏನ್ ಹೇಳೋದಂತಂದ್ರೆ ಮಗುವಿಗೆ ಪ್ರತಿನಿತ್ಯ ಸೂಕ್ತವಾದ ಸಮಯದಲ್ಲಿ ಮಸಾಜ್ ಮಾಡುವುದರಿಂದ ಆಗುವ ಬೆನಿಫಿಟ್ಸ್ ನ ಪಡಿಬಹುದು. ಅದರಿಂದ ಮಗುದು ಆರೋಗ್ಯಕರವಾದ ಒಂದು ಬೆಳವಣಿಗೆ ಆಗಕ್ಕ ದಾರಿ ಮಾಡ್ಕೊಡ್ತದ. ವಿಡಿಯೋದಲ್ಲಿ ನಾನು ಹೇಳಿರುವ ಮಾಹಿತಿ ನಿಮಗೇನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗನ್ನಿಸ್ತು ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.